ತವ್ರ ಮನೇಲಿ ಪಲಾವ್ ಇವತ್ತು ಜಾತ್ರೆ ಬಂದಿದ್ವಾ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಸ್ನ್ಯಾಕ್ಸ್ ಎಲ್ಲ ಚಿಪ್ಸು ಖಾರ ಚಟ್ನಿ ಪ್ರತಿಯೊಂದು ಹೋಲ್ಸೇಲ್ ಅಂಗಡಿ. ವಯಸ್ಸು ಊಟ ಚಿಕ್ಕ ವಯಸ್ಸು ಎಲ್ಲಿ ಕಾರ್ತಿರ್ ಶೋರೂಮ್ ಹಿಂಭಾಗ ಒಳ್ಳೆ ಮನುಷ್ಯ. ನಾನಂತರ ಡೈಲಿ ಕಸ್ಟಮರ್. ಕಜ್ಜಾಯಕ್ಕೆಲ್ಲ ಆರ್ಡರ್ ಕೊಡ್ತೀನಿ. ಚುಕ್ಕಿಗೆಲ್ಲ ನೀಟಾಗುತ್ತೆ. ಹೌದೇ ಅಲ್ಲ ಅಲ್ಲ ಅವ್ರ ಅಂಗಡಿಗೆ ಡೈಲಿ ಹೋಗ್ತಿದ್ದ. ಗೈಸ್ ಇನ್ನೊಂದು ಇನ್ಸ್ಟಾಗ್ರಾಮ್ ಪ್ರೈವೇಟಿಗೆ ಹಾಕಿದ್ದೀನಿ ಅಲ್ವಾ, ಜಾಸ್ತಿ ಫಾಲೋವರ್ಸ್ ಇರೋರು ಯಾರು ನನ್ನ ವೀಡಿಯೋಸ್ ನೋಡಲ್ಲ, ನೀವು ರೀಲ್ಸ್ ಎಲ್ಲ ಅಲ್ವಾ, ಅದಕ್ಕೆ ನಾನು ಶಾರ್ಟ್ಸ್ ನೋಡಿ, ಯೂಟ್ಯೂಬ್ ಶಾರ್ಟ್ಸ್, ಅದರಲ್ಲೂ ಕೂಡ ನಾನು ಮ್ಯೂಸಿಕಲಿ ಡಬ್ ಮಾಡ್ತಾಯಿದ್ದೀನಿ, ಶಾರ್ಟ್ಸ್ ಮಾಡ್ತಾಯಿದ್ದೀನಿ ನೋಡಿ. ಫಂಕ್ಷನಿಗೆ ಅದೇ ಕೋಟೆ ಮಾರಿ ಕಮ್ಮಂಗೆ ಆ ಕಡೆ ಈ ಕಡೆ ಸಿಗ್ತಿರ್ತಲ್ಲ ನೀವು. ಜಾತ್ರೆ ಎಷ್ಟಕ್ಕೆ? ₹100. ಲೈಟಿಂಗ್ಸ್ ಹೊರಗೆ ಬಂದೈತೆ. ₹100. ಅವೆಲ್ಲ ರೇಟ್ ಅವೆಲ್ಲ ಕಡಿಮೆ ಅದೇನು ಹಾಗೆ ಹೋಗ್ತಾ ಬಿಟ್ಟ ಅಡ್ಡಾಡ ಹಿಡಿಬೇಕು, ಅಡ್ಡಾಡ ಯೂಟ್ಯೂಬ್ಗೆ ಅಡ್ಡ ಸ್ಟಾರ್ಟಿಂಗಿಂದ ಹೀಗೆ ಆದರೆ ಹಂಗೆ ಮಾಡಿಬಿಡ್ರಿ, ಲೈಟಿಂಗ್ಸ್ ಎಲ್ಲ ಒಳ ಬಂತು. ಇದು ಬರ್ಡೇ ಗಿಫ್ಟ್ ನನ್ನ ಕಡೆಯಿಂದ ನನ್ನ ಮಗಳಿಗೆ ಈ ವರ್ಷ ಕೊಡಿಸಿರೋದು. ಲಾಸ್ಟ್ ಇಯರ್ ಬಟ್ಟೆ ಕೊಡಿಸಿದ್ದೆ. ಸುಮಾರು ವಾಚ್ಗಳಿದ್ದಾವೆ ಅವಳ ಹತ್ರ. ಎಷ್ಟೇ ವಾಚ್ಗಳಿದ್ರು, ಎಷ್ಟೊಂದು ಚಪ್ಪಲಿಗಳು ಅಷ್ಟೇ, ಶೂಗಳು ಸುಮಾರಿದ್ರು ಎಲ್ಲ ಅವಳು ಸುಮಾರು ಕಲೆಕ್ಷನ್ ಇದೆ ಅವಳ ಹತ್ರ ಎಲ್ಲ. ನಾನು ಬೈತಾ ಇರ್ತೀನಿ ಎಲ್ಲ ಸುಮ್ಮನೆ ಇದೊಂದು ವೆಚ್ಚ ಮಾಡ್ತೀನಿ ಅಂತ, ಆದರೂ ಕೇಳಲ್ಲ. ಇರಲಿ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪುಟ್ಟ. ಗೈಸ್, ಇವಳಿಗೆ ನಮ್ಮ ತಾಯಿ ಮನೆ ಕಡೆ ನಮ್ಮ ಅಕ್ಕವರೆಲ್ಲ ಕರೆದ್ರು ಕೇಕ್ ತರ್ತೀವಿ ಬಾ ಅಂತ, ಆದರೆ ಇವಳು ಬರೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಇವತ್ತು ಫ್ರೆಂಡು ಅವರೇ ಬುಕ್ ಮಾಡಿದರು ನಮ್ಮ ಅಡ್ರೆಸ್ಸಿಗೆ. ಅದಕ್ಕೆ ಇಬ್ಬರು ಸೇರಿಕೊಂಡು ಕಟ್ ಮಾಡ್ತಾಯಿದ್ವಿ. ಬನ್ನಿ 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 ಎಲ್ಲ ಕಟ್ ಮಾಡೋಣ, ನನ್ನ ಮಗಳಿಗೆಲ್ಲ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ, ಅವಳಿಗೆ ಒಳ್ಳೆ ಗಂಡ ಸಿಗಲಿ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ, ಒಳ್ಳೆ ಮನೆಗೆ ಹೋಗಲಿ, ಒಳ್ಳೆ ಸಂಸ್ಕಾರವಂತ ಹುಡುಗ ಸಿಗಲಿ ಅಂತ ಎಲ್ಲ ವಿಶ್ ಮಾಡಿ. ಗೈಸ್ ಪ್ಲೀಸ್, ನೀವು ಯಾರು ಕಮೆಂಟ್ ಮಾಡಲ್ಲ, ನೀವು ಯಾರೂ ನನಗೆ ಒಂದು ಒಳ್ಳೆ ವಿಶ್ ಕೂಡ ಮಾಡಲ್ಲ. ನನ್ನ ಮಗಳಿಗಾದರೂ ಇದೊಂದು ವಿಚಾರ ಇರಲ್ಲ, ಅದೇ ವಿಶ್ ಮಾಡಿ. ಕ್ಯಾಂಡಲ್ ಇಲ್ವಾ ಅಲ್ಲಿದೆಯಲ್ಲ, ಹಚ್ಚು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರೀತಿ, ಹ್ಯಾಪಿ ಬರ್ಡೇ ಟು ಯು. ಒಳ್ಳೆ ಹುಷಾರಿಲ್ಲ. ಬರ್ಡೇ ಒಳ್ಳೆ ತಿನ್ನು, ಕಚ್ಚು. ನಾನು ತಿರ್ತೀನಿ, ಫುಲ್ ತಿನ್ಕೊ ನೀನೆ. ಈ ಬುದ್ಧಿಯಲ್ಲಿ ಬಿಡ್ತೀಯ. ಹ್ಯಾಪಿ ಬರ್ಡೇ ಜೋರೊಳದು ಮಾಡಿ ಗಿಡಗಳೆಲ್ಲ ತಿನ್ಸ್ಕೊಂಡೆ. ಇದು ಮಲ್ಲಿಗೆ ಹೂ ಬಿಡ್ತಾಯಿದ್ದೀನಿ ನೆನೆಯಿಂದ. ಈಗ ಮಲ್ಲಿಗೆ ಗಿಡ ಎಲ್ಲಿ ತಂದಿತ್ತು ಅಂದರೆ, ಮಂತ್ರಾಲಯಕ್ಕೆ ಹೋಗ್ತಾ ನಾವು ಒಂದು ಕಡೆ ಊಟ ಅಡುಗೆ ಮಾಡ್ಕೊಳ್ಳೋಣ ಅಂತ ಮನೆ ಮುಂದೆ ನಿಲ್ಲಿಸಿದ್ವಿ. ಅವ್ರ ಮನೆ ಹತ್ರದಿಂದ ತೊಗೊಂಬಂದಿದ್ದು. ಅವಾಗೆಲ್ಲ ಒಂದು 40 ಜನ ಟ್ರಿಪ್ ಹೋಗಿದ್ವಿ ನಾವು. ಅಂಥ ಟೈಮಲ್ಲಿ ನಾನು ಯೂಟ್ಯೂಬೆಲ್ಲ ಮಾಡ್ತಿರ್ಲಿಲ್ಲ. ಯೂಟ್ಯೂಬ್ ಎಲ್ಲ ಮಾಡೋಕ್ಕೆ ಎಲ್ಲ ಕಡೆಯಿಂದ ಎನ್ಕರೇಜ್ ಇರಬೇಕು. ಹಂಗೆ ಹಿಂಗೆ ಅನ್ನೋರು ಎದುರುಗಡೆ ಯೂಟ್ಯೂಬ್ ಮಾಡೋದೆಲ್ಲ ಕಷ್ಟ ಇದೆ ನಿಜವಾಗ್ಲೂ.
ಎಷ್ಟೋ ಅವಮಾನಗಳನ್ನ ಎದುರಿಸ್ಬೇಕು ಗೊತ್ತಾ. ಇದು ಸಕ್ಕರೆ ಹಾಕಿದ್ದೆ ಮೊನ್ನೆ, ಎಲ್ಲ ಫುಲ್ಲು ಖಾಲಿ ಮಾಡಿತ್ತು. ಈಗ ಕರಿ ಇರುವೆ ತಿಂತಾ ಇದೆ. ಕರಿ ಇರುವೆಗೆ ಅಂತಲೇ ಸಕ್ಕರೆ ಹಾಕಿದ್ದೆ. ಇದು ಸ್ನೇಕ್ ಪ್ಲ್ಯಾಂಟ್, ಇದು ಸ್ಪೈಡರ್ ಪ್ಲ್ಯಾಂಟ್. ಇದಕ್ಕೆಲ್ಲ ಪಾಟ್ ತಂದಿಲ್ಲ, ಪಾಟ್ ತಂದು ಹಾಕಬೇಕು. ಇದು ತುಳಸಿ ಬೀಜ ಹಾಕಿದ್ದೀನಿ ಇದಕ್ಕೆ. ಇದು ಮನಿ ಪ್ಲ್ಯಾಂಟ್. ಈಗ ಹೂ ಬಿಡೋಷ್ಟು ಶುರುವಾಗಿದೆ. ಇದು ಸ್ವಲ್ಪ ದಿವಸ ಬಿಡ್ತಾ ಇರಲಿಲ್ಲ, ಈಗ ಹೂ ಬಿಡೋಕ್ಕೆ ಶುರುವಾಗಿದೆ. ಎಲ್ಲ ಕ್ಲೀನ್ ಮಾಡಬೇಕು. ಇದು ಒಂದೇ ಲಗ ಎಲ್ಲ ಬ್ಯುಸಿಯಾಗಿದ್ದೆ, ಅಲ್ಲಿ ಇಲ್ಲಿ ಓಡಾಟ, ಕ್ಲೀನೇ ಮಾಡಿಲ್ಲ. ಅದಕ್ಕೆ ಎಲ್ಲ ಗುಡಿಸ್ಬೇಕು. ಎಲ್ಲರೂ ಹೋಗೋಕ್ಕೂ ನೀರು ಹಾಕೋರಿಲ್ಲ ಅಂತ, ಗಿಡಗಳು ಒಣಗೋಗ್ಬಿಡ್ತಾವಂತ. ಇದು ಅಮೃತ ಬಳ್ಳಿ ಗೈಸ್. ಇದು ನಿಮಗೆಲ್ಲ ತೋರಿಸ್ಬೇಕು ಅಂತಿದ್ದೆ ನಾನು. ಸುಮಾರು ದೇವ್ರುಗಳೆಲ್ಲ ತೇರಿಂದೆ ಬರ್ತವೆ ಬೆಳಗಿನ ಜಾವ 5 ಗಂಟೆಗೆ ಅಂತ. ಇವತ್ತು 12 ಗಂಟೆಗೆ ತೇರಾದರೆ ನೆಕ್ಸ್ಟು ಮಾರ್ನಿಂಗು 5 ಗಂಟೆಗೆ ತೇರಾಗ್ತವೆ. ಎಲ್ಲ ದೇವರುಗಳು ಹಿಂದೆ ಬರ್ತವೆ, ಡ್ಯಾನ್ಸ್ ಎಲ್ಲ ಮಾಡ್ತವೆ. ಅದನ್ನು ಡ್ರೋನ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೇಲುಗಡೆಯಿಂದ ಮಾಡಿದಾಗ ಎಲ್ಲವೂ ಇಡೀ ಫೀಲ್ಡಲ್ಲಿ ಸುಮಾರು ದೇವ್ರು ಇರ್ತವೆ. ಎಲ್ಲ ಒಂದು 10-15 ದೇವ್ರು ಇರ್ತವೆ. ಆಮೇಲೆ ಡ್ರೋನ್ ಕ್ಯಾಮ್ರಾದಿಂದ